I am also CEO. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ CEO ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿರ ಅನ್ಕೊಳ್ತೀನಿ. ಸೊ ಗೈಸ್, ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಫುಲ್ ಇನ್ಫಾರ್ಮೇಶನ್ ಇರುವಂತ ವಿಡಿಯೋ. ಸೊ ಇದು ಬರೀ ಕ್ಯಾಬ್ ಡ್ರೈವರ್ಸ್ಗೆ ಅಂತಲ್ಲ ಅಥವಾ ನಾರ್ಮಲ್ ಊರಿಗೆ ಅಂತಲ್ಲ, ಆಗಿ ಯಾರ್ಯಾರು ಸ್ಮಾರ್ಟ್ ಫೋನ್ ಅನ್ನ ಯೂಸ್ ಮಾಡ್ತಾರೆ ಸೊ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಯೂಸ್ಫುಲ್ ಆಗತ್ತೆ ಅಂತಾನೆ ಹೇಳ್ಬೋದು. ಸೊ ಏನಕ್ಕಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರುತ್ತೆ ಈ ಒಂದು ಸಮ್ಮರ್ ಬಂದ್ರೆ ಈ ಒಂದು ಬೇಸಿಗೆಗಾಲದಲ್ಲಿ ಫೋನು ಯಾವ್ದೇ ಎಷ್ಟೇ ಬ್ರ್ಯಾಂಡ್ ತಗೊಂಡ್ರು ಫೋನ್ ಕೂಡ ಅದು ಈಟ್ ಅನ್ನೋ ಪ್ರಾಬ್ಲಮ್ ಬರುತ್ತೆ. ಓಕೆನಾ, ಅದರಲ್ಲಿ ಕಾರಲ್ಲಿ ಓಡಾಡೋಂತ ಆಗಿರ್ಬೋದು ಅಥವಾ ಟೂ ವೀಲರ್ ಅಲ್ಲೂ ಮ್ಯಾಪ್ ಹಾಕೊಂಡು ಓಡಾಡ್ತಾರೆ ಅಂತ ಹೇಳಿದ್ರೆ, ಸೊ ಎಲ್ಲರಿಗೂ ಕೂಡ ಒಂದು ಬಿಸಿಲಿಗೆ ಫೋನ್ ತುಂಬಾ ಈಟ್ ಆಗತ್ತೆ. ಈಟ್ ಆಗದಾಗ ಏನಾಗತ್ತೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರತ್ತೆ, ಸುಮಾರು ಜನಕ್ಕೆ ಕ್ಯಾಬ್ ಡ್ರೈವರ್ಸ್ಗೆ ಆಗಿರ್ಬೋದು, ಸುಮಾರು ಜನಕ್ಕೆ ಎಲ್ಲರಿಗೂ ಒಂದಷ್ಟು ಜನಕ್ಕೆ ಅನುಭವ ಆಗಿರುತ್ತೆ ಈ ಒಂದು ಫೋನ್ ಈಟ್ ಆಗುವಂಥದ್ದು, ಫೋನ್ ಹ್ಯಾಂಗ್ ಆಗುವಂಥದ್ದು, ಕರೆಕ್ಟಾಗಿ ಫೋನ್ ಅನ್ನೋದು ವರ್ಕ್ ಆಗೋದಿಲ್ಲ, ಮತ್ತೆ ಓವರ್ ಈಟ್ ಅನ್ನೋಂಥ ಒಂದು ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಈ ತರ ತೊಂದರೆಗಳಾಗತ್ತೆ. ಸೊ ಅದಕ್ಕೊಂತಾನೆ ಒಂದು ಸೊಲ್ಯೂಷನ್ ಇದೆ. ಸೊ ಓಕೆನಾ, ಸೊ ಆ ಒಂದು ಸೊಲ್ಯೂಷನ್ ಏನು, ಯಾವ ತರ ಅದನ್ನ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಳೋದು ಅನ್ನೋದನ್ನ ನಿಮ್ಗೆ ಲೈವ್ ಆಗಿ ನಾನು ಕೂಡ ಅದನ್ನ ತೋರಿಸ್ತೀನಿ. ಯಾವ ತರ ಅದನ್ನ ಸಾಲ್ವ್ ಮಾಡ್ಕೊಳ್ಳೋಕೆ ಏನ್ ಬೇರೆ ದಾರಿ ಇದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಶುರು ಮಾಡೋಣ ಗೈಸ್. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದೀರಾ ಅಂತಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನಂತ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಆಗ್ಲೇ ಹೇಳ್ದಂಗೆ ನಿಮ್ಗೆ ನಾನು ಸುಮಾರು ಜನಕ್ಕೆ ಅನ್ಸಿರ್ಬೋದು, ಒಂದಷ್ಟು ಜನಕ್ಕೆ ನಮ್ಗೆ ಕ್ಯಾಬ್ ಡ್ರೈವರ್, ನಾನೇ ಈಗ ಡ್ಯೂಟಿ ಮಾಡ್ತಾ ಇರ್ತೀನಿ ಅಂದ್ಕೊಳ್ಳಿ, ಗಾಡಿಲಿ AC ಹಾಕೊಂಡಿದ್ರು ಕೂಡ ಒಂದ್ಸಲ ಅಷ್ಟು ಬರೋ ಒಂದು ಬಿಸಿಲು, ಇವಾಗಿರುವಂತ ಈ ಬಿಸಿಲುಗೆ ಸೊ ಮುಂದೆ ನಾವು ಡ್ಯಾಶ್ ಬೋರ್ಡ್ ಅಲ್ಲಿ ಏನೊಂದು ಹಾಕೊಂಡಿರ್ತೀವಿ ಫೋನ್ ಅನ್ನ, ಸೊ ತುಂಬಾ ಈಟ್ ಅನ್ನೋದು ಆಗತ್ತೆ. ಸೊ ಈಟ್ ಅನ್ನೋದು ಆದಾಗ ನಮ್ಗೆ ಆಪ್ ಗಳು ನೀಟಾಗಿ ವರ್ಕ್ ಆಗೋದಿಲ್ಲ, ಬುಕಿಂಗ್ಸ್ ಗಳು ಕಂಟಿನ್ಯೂಸ್ ಆಗಿ ಬಂದ್ರೆ ಒಂಥರ ಫುಲ್ ಹ್ಯಾಂಗ್ ಆಗುವಂತದ್ದು, ಮತ್ತೆ ಫೋನ್ ಬಂದ್ರೆ ಕರೆಕ್ಟಾಗಿ ರಿಸೀವ್ ಮಾಡೋದಕ್ಕಾಗೋದಿಲ್ಲ. ಈ ತರ ಪ್ರಾಬ್ಲಮ್ಸ್ ನಾನು ಕೂಡ ತುಂಬಾ ಫೇಸ್ ಮಾಡ್ತಾ ಇದ್ದೆ. ಸೊ ಅದಕ್ಕೋಸ್ಕರ ನಾನು ಕೂಡ ಎಲ್ಲ ಸರ್ಚ್ ಮಾಡಿದೆ. ಸೊ ಇದಕ್ಕೇನೋ ಬೇರೆ ಪ್ರಾಬ್ಲಮ್, ಈ ಒಂದು ಪ್ರಾಬ್ಲಮ್ಗೆ ಏನ್ ಸೊಲ್ಯೂಷನ್ ಏನೋ ಸಿಗತ್ತ ಅಂತ ಸರ್ಚ್ ಮಾಡಿದಾಗ ನಂಗೆ ಒಂದು ಪ್ರಾಡಕ್ಟ್ ಸಿಕ್ತು. ಸೊ ಆ ಪ್ರಾಡಕ್ಟ್ ಅನ್ನ ನಾನು ಬುಕ್ ಮಾಡಿ ತರಿಸಿದೀನಿ ಇವತ್ತು. ಸೊ ನೋಡೋಣ ಆ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಂಡು ಯಾವ ತರ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ತಗೊಳ್ಬಹುದು ಅನ್ನೋದನ್ನ ನೋಡೋಣ ಗೈಸ್. ಸೊ ನಿಮ್ಗೆ ತೋರಿಸ್ತೀನಿ. ಪ್ಯಾಕೇಜ್ ಬಂದ್ಬಿಟ್ಟು ನಿಮ್ಗೆ ಕಾಣಿಸ್ತಿರತ್ತೆ ನೋಡಿ, ಬುಕ್ ಮಾಡಿದ್ದೆ. ಸೊ ಇವತ್ತು ಬಂದಿದೆ ಪ್ರಾಡಕ್ಟ್. ಸೊ ನನಗೂ ಕೂಡ ಈ ಒಂದು ಪ್ರಾಬ್ಲಮ್ ತುಂಬಾ ದಿನದಿಂದ ಫೇಸ್ ಮಾಡ್ತಿದ್ರಿಂದ ಸೊ ಈ ಒಂದು ಪ್ರಾಡಕ್ಟ್ ನಾನು ತರಿಸಿದೀನಿ. ಸೊ ಇದನ್ನ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡಿ ಏನ್ ಪ್ರಾಡಕ್ಟ್ ಯಾವ ತರ ಇದೆ, ಮತ್ತೆ ಇದನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಮತ್ತೆ ಇದು ಪ್ರೈಸ್ ಏನು ಎಲ್ಲಿ ಸಿಗತ್ತೆ ಅನ್ನೋದು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಓಕೆನಾ. ಸೊ ನೋಡೋಣ ಏನಿದೆ ಒಳಗಡೆ ಅಂತ. ಓಪನ್ ಮಾಡಿದೆ. ಸೊ ಪ್ರಾಡಕ್ಟ್ ಬಂದ್ಬಿಟ್ಟು ನೋಡಿ, ಇದು ಗೈಸ್ ಪ್ರಾಡಕ್ಟ್. ಓಕೆನಾ. ಸೊ ಈ ಒಂದು ಪ್ರಾಡಕ್ಟ್ ನ ಸುಮಾರು ಜನ ನೋಡ್ತಿರೋ, ಸುಮಾರು ಜನಕ್ಕೆ ಗೊತ್ತಿರೋದಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಇದೇ ತರ ನಿಮ್ಗೆ ಪ್ರಾಡಕ್ಟ್ ಬಂದ್ಬಿಟ್ಟು ಆನ್ಲೈನ್ ಅಲ್ಲಿ ಲೋಕಲ್ ಪ್ರಾಡಕ್ಟ್ಸ್ ಗಳು ಕೂಡ ಇದ್ದಾವೆ. ಸೊ ಬಟ್ ನಾನು ತರಿಸಿರುವಂತದ್ದು ಬಂದ್ಬಿಟ್ಟು ಪ್ರೋಟ್ರಾನಿಕ್ಸ್ ಅಂತ ಇದೆ ನೋಡಿ. ಸೊ ಈ ಒಂದು ಕಂಪ್ನಿದು ತರಿಸಿರುವಂತದ್ದು. ಓಕೆನಾ. ಸುಮಾರು ಕಡಿಮೆ ರೇಟ್ ನಿಮ್ಗೆ ಸಿಗತ್ತೆ, ಬಟ್ ತಗೊಂಡ್ರೆ ಅದು ನಿಮ್ಗೆ ಏನು ಕೆಲಸ ಮಾಡೋದಿಲ್ಲ. ಓಕೆನಾ. ಸೊ ಈ ಒಂದು ಬಾಕ್ಸ್ ತಗೊಂಡಿದ್ದೀನಿ. ಸೊ ನೋಡ್ಬೋದು ಈ ತರ ಇದೆ ಬಾಕ್ಸ್. ಸೊ ಈ ಒಳಗಡೆ ಪ್ರಾಡಕ್ಟ್ ನ ಓಪನ್ ಮಾಡಿ ನೋಡೋಣ. ಓಕೆ, ಬಾಕ್ಸ್ ರಿಮೂವ್ ಮಾಡಿದ್ರೆ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ, ಈ ತರ ಒಂದು ಪ್ಲಾಸ್ಟಿಕ್ ಬಾಕ್ಸ್. ಸೊ ಇದನ್ನು ಓಪನ್ ಮಾಡಿದ್ರೆ ಇಲ್ಲಿ ಒಳಗಡೆ ಬಂದ್ಬಿಟ್ಟು ಡಿವೈಸ್ ಅನ್ನೋದಂಥದ್ದು ಇರುವಂತದ್ದು. ಓಕೆನಾ. ಸೊ ಈ ಒಂದು ನೋಡಿ ಡಿವೈಸ್ ಏನಿದೆ, ಇದು ಮೇನ್ ಡಿವೈಸ್. ಓಕೆನಾ. ಫೋನ್ ಈಟ್ ಪ್ರಾಬ್ಲಮ್ ಅಂತ ಹೇಳ್ತಿದ್ನಲ್ಲ, ಸೊ ಆ ಒಂದು ಈಟ್ಗೆ ಮೇನ್ ಡಿವೈಸ್ ಇದು, ಅದನ್ನ ರೆಡ್ಯೂಸ್ ಮಾಡೋದಕ್ಕೆ ಸೊ ಇರುವಂತ ಮೇನ್ ಡಿವೈಸ್ ಇದು. ಓಕೆನಾ. ಇದು ಬಿಟ್ರೆ ಬಾಕ್ಸ್ ಅಲ್ಲಿ ಇನ್ನೊಂದು ಬಂದ್ಬಿಟ್ಟು ಕೇಬಲ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು C ಕೇಬಲ್ನೇ ಕೊಟ್ಟಿರುವಂತದ್ದು ನೋಡಿ, ಕಾಣಿಸ್ತಿರುತ್ತೆ, C ಕೇಬಲ್ ಕೊಟ್ಟಿದ್ದಾರೆ. ಅದು ಬಿಟ್ರೆ ಒಳಗಡೆ ಒಂದು ಏನೋ ಇದು ವಾರಂಟಿ ಅಂದ್ಬಿಟ್ಟು ವಾರಂಟಿ ಕಾರ್ಡ್ ತರ ಏನೋ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಆಯ್ತಾ. ಸೊ ಇದು ಬಿಟ್ರೆ ಇದು ಬಂದ್ಬಿಟ್ಟು ನೆಕ್ಸ್ಟ್ ಮ್ಯಾನ್ಯುವಲ್, ಯಾವ ತರ ಯೂಸ್ ಮಾಡೋದು ಏನು ಎತ್ತ ಅನ್ನೋದಕ್ಕೆ ಮ್ಯಾನ್ಯುವಲ್ಗೆ ಒಂದು ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಓಕೆ ಗೈಸ್, ಇದು ಬಂದ್ಬಿಟ್ಟು ಯಾವ ರೀತಿ ವರ್ಕ್ ಆಗತ್ತೆ ಅಂತ ಹೇಳಿದ್ರೆ, ನಿಮ್ಮ ಫೋನ್ ಏನಿರುತ್ತೆ, ನನ್ನ ಫೋನ್ನೇ, ಸೊ ಇದು ಫೋನ್ ಸ್ಮಾರ್ಟ್ ಫೋನ್ ಕಾಣಿಸ್ತಿರತ್ತೆ. ಸೊ ಫಿಟ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ನಾವು ಹಿಂದ್ಗಡೆ ಏನಿರುತ್ತೆ ಇಲ್ಲಿ, ಸೊ ಹಿಂದ್ಗಡೆ ನಾವು ಇಲ್ಲಿ ಫಿಟ್ ಅನ್ನೋದನ್ನ ಮಾಡ್ಬೇಕಾಗತ್ತೆ. ಮಾಡಿದಾಗ ಏನಾಗುತ್ತೆ, ಇದು ಬ್ಯಾಕ್ ಸೈಡ್ ಇದೆಯಲ್ಲ, ಸೊ ಇದು ಕೂಲ್ ಅನ್ನ ಇಲ್ಲಿ ಮುಂದೆ ಫ್ಯಾನ್ ತರ ಇರುತ್ತೆ. ಓಕೆನಾ. ಸೊ ಇದು ಫ್ಯಾನ್ ತರ ಇರುತ್ತೆ. ಇದನ್ನ ನಾವು ಇಲ್ಲಿ ಐ ಥಿಂಕ್ ಇದನ್ನ ನೋಡಿ ಹಿಂಗೆ ಎಳಿಬಹುದು ನೋಡಿ. ಈ ತರ ಮಾಮೂಲಿ ನೀವು ಮೊಬೈಲ್ ಸ್ಟ್ಯಾಂಡ್ ಎಲ್ಲ ಯಾವ ತರ ಯೂಸ್ ಮಾಡ್ತೀರಾ ಅದೇ ತರ ಇದು ಫೋನ್ಗೆ ಈ ತರ ಎಳ್ದೆ ಅಟ್ಯಾಚ್ ಮಾಡುವಂಥದ್ದು ಬ್ಯಾಕ್ ಸೈಡ್ಗೆ. ಸೊ ನೋಡಿ ತೋರಿಸ್ತೀನಿ. ಇದು ಫೋನು ಬ್ಯಾಕ್ ಸೈಡ್ ಇಲ್ಲಿ ನಿಮ್ಗೆ ಜಾಸ್ತಿ ಹೀಟ್ ಆಗುವಂಥದ್ದು ಈ ಕಡೆ ಬ್ಯಾಟ್ರಿ ಇರುವಂತ ಜಾಗ ಮುಂದೆ ಹಿಂದೆ ಅಲ್ಲ. ಸೊ ಇಲ್ಲಿಗೆ ಇದನ್ನ ನಾನು ಈಗ ಎಳ್ದ್ಬಿಟ್ಟು ಇದನ್ನ ಫಿಟ್ ಅನ್ನೋದನ್ನ ಮಾಡ್ತೀನಿ. ಸೊ ನೋಡ್ಬೋದು ಈಗ ಯಾವ ತರ ಇದು ಫಿಟ್ ಆಗಿದೆ ಅಂತ ಹೇಳಿ. ಓಕೆನಾ.
ಒಂದು USB ಚಾರ್ಜಿಂಗ್ ಒಂದು ಪೋರ್ಟ್ ಕೊಟ್ಟಿದ್ದಾರೆ ನೋಡಿ, ಕೆಳಗಡೆ ಕಾಣಿಸ್ತಿರತ್ತೆ. ಚಿಕ್ಕದಾಗಿ USB ಕೇಬಲ್ದು ಒಂದು ಪೋರ್ಟ್ ಇರುತ್ತೆ. ಸೊ ಮೊದಲು ಅವ್ರು ಕೊಟ್ಟಿರೋ ಒಂದು ಕೇಬಲ್ ಹಾಕೋಬೇಕು. ಇದು ಆನ್ ಆಗ್ತಿಲ್ಲ, ನೋಡೋಣ, ಟ್ರೈ ಮಾಡೋಣ. ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಿರೋದು. ಸೊ ನೋಡಿ, ಕೊಟ್ಟಿದ್ದಾರೆ, ಇಷ್ಟು ಉದ್ದ ಇರುತ್ತೆ ವೈರು, ಆಯ್ತಾ. ಮಾಮೂಲಿ ನಿಮಗೆ ಕಾರ್ ಕೇಬಲ್ಗೆಲ್ಲ ಎಷ್ಟು ಬೇಕು ಸೈಜು ಅಷ್ಟೇ ಇರುತ್ತೆ. ಸೊ ಅದನ್ನು ಒಂದು ಕೆಳಗಡೆ ಹಾಕೊಂಡಿದ್ದೀನಿ. ಸೊ ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇದನ್ನ ಇಲ್ಲಿ ಹಿಂದ್ಗಡೆ ಇಲ್ಲಿ ಕನೆಕ್ಟ್ ಮಾಡ್ತೀನಿ. ಓಕೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸ್ತಿರುತ್ತೆ ಇಲ್ಲಿ RGB ಲೈಟು, ಓಕೆನಾ, ಕಲರ್ ಲೈಟು ಆನ್ ಆಗಿದೆ ಇವಾಗ ಕನೆಕ್ಟ್ ಮಾಡ್ತಿದ್ದಂಗೆ. ಓಕೆ ಗೈಸ್, ಫ್ಯಾನ್ ಆನ್ ಆಗಿದೆ ಗೈಸ್ ಒಳಗಡೆ. ಓಕೆ, ಫ್ಯಾನ್ ಆನ್ ಆಗಿದೆ. ಮತ್ತೆ ಕೆಳಗಡೆ ನಿಮ್ಗೆ ಇಲ್ಲಿ ನಿಮ್ಗೆ ಆರೆಂಜ್ ಕಲರ್ ಬಟನ್ ಇದೆಯಲ್ಲ, ಸೊ ಬಟನ್ ಕೆಳಗಡೆ ನಿಮ್ಗೆ ಕಾಣಿಸ್ತಿರಂತ ಅಂದ್ಕೊಳ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ ಒಂದು ಡಿಸ್ಪ್ಲೇ ನಂಬರ್ ಕಾಣಿಸ್ತಾ ಇದೆ ನೋಡಿ ಅಲ್ಲಿ. ಮೋಸ್ಟ್ಲಿ ಅದು ಟೆಂಪರೇಚರ್ ಎಷ್ಟಿದೆ ಅಂತ ತೋರಿಸ್ತಿರೋದು ಇರ್ಬೋದು ಅದು. ಗೈಸ್ ನೋಡಿ, ಇಲ್ಲಿ ಬಟನ್ ಇದೆಯಲ್ಲ, ಈ ಬಟನ್ ನ ಪ್ರೆಸ್ ಮಾಡಿದ್ರೆ ಇದು L3 ಅಂತ ಸ್ಟಾರ್ಟ್ ಆಗಿದೆ. ಓಕೆನಾ, ನೆಕ್ಸ್ಟ್ ಸ್ಪೀಡ್ ಜಾಸ್ತಿ ಕಡಿಮೆ ಮಾಡ್ಕೊಳ್ಳೋದು ಇರ್ಬೇಕು. ಟೋಟಲ್ 3 ಸ್ಪೀಡ್ ಇದೆ ಗೈಸ್, ಆಯ್ತಾ. L3 ಅಂದ್ರೆ ಸ್ಪೀಡು, L2 ಅಂದ್ರೆ ಮೀಡಿಯಂ ಸ್ಪೀಡು, L1 ಅಂದ್ರೆ ಸ್ಲೋ, ಆಯ್ತಾ. ಅದಾದ್ಮೇಲಿಂದ ಆಫ್ ಆಗತ್ತೆ. ಬಟ್ ಒಂಥರ ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ ಫೋನ್ನ, ಒಂಥರ ಏನೋ ಆ ತರ ಫೀಲ್ ಆಗ್ತಿದೆ ಅಂತ, ತಣ್ಣಗೆ ಒಂಥರ ಕೂಲ್ ಫೀಲ್ ಆಗ್ತಿದೆ ಗೈಸ್, ಆಯ್ತಾ. ಇಲ್ಲಿ ಫ್ಯಾನ್ ತಿರೋದ್ರಿಂದ ಒಂಥರ ತಣ್ಣಗೆ ಫೀಲ್ ಆಗ್ತಾ ಇದೆ. ಸುತ್ತಮುತ್ತ ಒಂಥರ ಸ್ವಲ್ಪ ಲೈಟ್ ಆಗಿ ತಣ್ಣಗೆ ಬರ್ತಾ ಇದೆ. ನೋಡುವ, ಫೋನನ್ನು ಕೂಡ ಇವಾಗ ನಾನು ಬಿಸಿಲಲ್ಲೇ ಗಾಡಿ ನಿಂತ್ಕೊಂಡಿರೋದು, ಇವಾಗ ಬಿಸಿಲಲ್ಲೇ ಗಾಡಿ ಇದೆ. ನಿಮ್ಗೆ ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ನಾನು ತೋರಿಸ್ತೀನಿ. ಓಕೆನಾ, ಅದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ನೋಡ್ಬೋದು ಬಿಸಿಲು ಯಾವ ತರ ಇದೆ ಅಂತ. ಈಚೆ ಬಿಸಿಲಲ್ಲೇ ಗಾಡಿ ಇರುವಂತದ್ದು, ಡ್ಯಾಶ್ ಬೋರ್ಡ್ ಮೇಲೆ ಬಿಸಿಲು ಯಾವ ತರ ಬೀಳ್ತಿದೆ ಅಂತ ಹೇಳಿ. ಓಕೆನಾ, ಸೊ ಬಿಸಿಲಲ್ಲೇ ಗಾಡಿ ಇದೆ. ಫೋನು ಕೂಡ ನಿಮ್ಗೆ ಕಾಣಿಸ್ತಿರುತ್ತೆ. ಫೋನ್ಗೂ ಒಂದು ನಾನು ಸೆಟಪ್ ಮಾಡಿದ್ದೀನಿ ಒಂದು ಡಿವೈಸ್ ಅನ್ನ. ಬಟ್ ಅಂತ ಏನು ಬಿಸಿ ಕಾಣಿಸ್ತಿಲ್ಲ ಫೋನ್ ಇವಾಗ ಸದ್ಯಕ್ಕೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಟು ನೋಡೋಣ ಫೋನ್ನ. ಮುಂದೆ ಡ್ಯಾಶ್ ಬೋರ್ಡ್ ಹತ್ರ ಇಕ್ತೀನಿ ಫೋನನ್ನ, ಸ್ವಲ್ಪ ಹೊತ್ತು ನೋಡೋಣ ಯಾವ ತರ ವರ್ಕ್ ಆಗತ್ತೆ ಏನು ಎತ್ತ ಅಂತ, ಆಯ್ತಾ. ಮೇನ್ ನಮ್ಗೆ ಈ ಒಂದು ಪ್ರಾಡಕ್ಟ್ ಏನಕ್ಕಪ್ಪ ಯೂಸ್ ಆಗ್ಬೇಕು ಅಂತ ಹೇಳಿದ್ರೆ, ಈ ಒಂದು ಹೀಟ್ ಏನಾಗತ್ತೆ ನಾವು ಡ್ಯೂಟಿ ಮಾಡೋ ಒಂದು ಟೈಮಲ್ಲಿ, ಸೊ ಆ ಒಂದು ಹೀಟ್ ಆಗೋ ತರ ಆಗದಿರೋ ತರ ನೋಡ್ಕೊಂಡ್ರೆ ಸಾಕು ನಮಗೆ. ಸೊ ಈ ಒಂದು ಡಿವೈಸ್ ಅನ್ನ ಬರೀ ಕ್ಯಾಬ್ ಡ್ರೈವರ್ಸ್ ಅವ್ರು ಇವರು ಅಂತೆಲ್ಲ, ಯಾರ ಫೋನ್ ನಾರ್ಮಲ್ ಆಗಿ ಹೀಟ್ ಆಗತ್ತೆ ಆಯ್ತಾ ಈ ಒಂದು ಸಮ್ಮರ್ ಅಲ್ಲಿ, ಸೊ ಅವರು ಕೂಡ ಈ ಒಂದು ಡಿವೈಸ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ಸೊ ನಿಮ್ಗೆ ರಿಸಲ್ಟ್ ಅನ್ನು ಕೂಡ ನಾನು ನಿಮ್ಗೆ ಲೈವ್ ಅಲ್ಲೇ ನಾನು ತೋರಿಸ್ತಾ ಇದ್ದೀನಿ ಯಾವ ತರ ವರ್ಕ್ ಆಗತ್ತೆ ಏನು ಎತ್ತ ಅಂತ ಅನ್ನೋದನ್ನ. ಸೊ ಈ ಒಂದು ಪ್ರಾಡಕ್ಟ್ ಲಿಂಕ್ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ, ಮತ್ತೆ ಸ್ಕ್ರೀನ್ ಮೇಲೂ ಕೂಡ ನಾನು ಹಾಕಿರ್ತೀನಿ. ಓಕೆನಾ, ಹೋಗಿ ನಿಮ್ಗೆ ಆದಷ್ಟು ಕಡಿಮೆ ರೇಟ್ ಒಳ್ಳೆ ಕ್ವಾಲಿಟಿ ಇದನ್ನ ನಾನು ಡಿಸ್ಪ್ಲೇಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಅಲ್ಲೋಗಿ ಕೂಡ ಪರ್ಚೇಸ್ ಅನ್ನ ಮಾಡಬಹುದು ನೀವು. ಅಲ್ಲಿ ಇಕ್ಕಿದ್ದೀನಿ ಫೋನ್ ಅನ್ನ, ಆ ಡಿವೈಸ್ ಕನೆಕ್ಟ್ ಮಾಡಿರೋದನ್ನ. ಸೊ ನೋಡೋಣ ಎಷ್ಟು ಸ್ವಲ್ಪ ಯಾವ ತರ ವರ್ಕ್ ಆಗತ್ತೆ ಏನು ಎತ್ತ ಅಂತ. ಇಲ್ಲ ಗೈಸ್, ಪರವಾಗಿಲ್ಲ. ಇಷ್ಟೊತ್ತಾಗ್ಲೇ ನಿಮ್ಗೆ ನಾರ್ಮಲ್ ಆಗಿ ಇಷ್ಟೊತ್ತು ಬರೀ ಸ್ವಲ್ಪ ಇಕ್ಕಿದ್ರು ಫೋನ್ ಹೀಟ್ ಆಗ್ಬಿಡೋದು. ಬಟ್ ಇದ್ರಲ್ಲಿ ಯಾವುದೇ ತರ ಆ ತರ ಇನ್ನೂ ಹೀಟ್ ಆಗಿರುವಂತದ್ದು ಫೀಲ್ ಆ ತರ ಏನು ಬರ್ತಿಲ್ಲ. ಓಕೆನಾ, ಸೊ ನೋಡಿ ನಿಮ್ಗೆ ಸೌಂಡ್ ಕೇಳಿದಿರತ್ತೆ, ಲೈಟ್ ಆಗಿ ಸೌಂಡ್ ಇದೆ. ಓಕೆನಾ, ಫ್ಯಾನ್ ರನ್ ಆಗ್ತಿರತ್ತಲ್ಲ, ಸೊ ಅದಕ್ಕೆ ಲೈಟ್ ಆಗಿ ಅಷ್ಟೊಂದು ಜೋರಾಗಿ ಏನು ಇರಿಟೇಷನ್ ಆಗೋ ತರ ಸೌಂಡ್ ಬರಲ್ಲ, ಲೈಟ್ ಆಗಿ ಸೌಂಡ್ ಬರ್ತಿರತ್ತೆ. ಚೆನ್ನಾಗಿದೆ ಗೈಸ್. ಇದನ್ನು ಕೂಡ ನಾನು ಬೇಕು ಅಂದ್ರೆ ಇದು ಟೆಂಪರೇಚರ್ ಅಂತ ಅನ್ಸತ್ತೆ. ಅಲ್ಟ್ರಾ ಸೈಲೆಂಟ್ ಆಪರೇಷನ್ ಟೆಂಪರೇಚರ್ ಡಿಸ್ಪ್ಲೇ, ಕರೆಕ್ಟ್ ಗೈಸ್. ಇದು ಏನ್ ಡಿಸ್ಪ್ಲೇ ಕಾಣಿಸ್ತಿದೆ ಒಂದು ಆರೆಂಜ್ ಬಟನ್ ಕೆಳಗಡೆ, ಅದು ಟೆಂಪರೇಚರ್ ತೋರಿಸುತ್ತೆ. ಅಂದ್ರೆ ಫೋನ್ ಹೀಟ್ ಆದಾಗ ಸ್ಟಾರ್ಟಿಂಗ್ ಹೀಟ್ ಅಲ್ಲಿ ಎಷ್ಟಿತ್ತು, ಸೊ ಇದನ್ನ ಆನ್ ಮಾಡಿದ್ಮೇಲೆ ಎಷ್ಟು ಟೆಂಪರೇಚರ್ ಅಲ್ಲಿ ಇದೆ ಅಂತ ತೋರಿಸುತ್ತೆ. ಸೊ ಇವಾಗ 7 ಅಂತ ತೋರಿಸ್ತಿದೆ ನೋಡಿ. ಸೊ ಸ್ಪೀಡ್ ಕೂಡ 3 ಅಡ್ಜಸ್ಟಬಲ್ ಸ್ಪೀಡ್ ಇರುತ್ತೆ, L1 L2 L3 ಅಂತ ಗೈಸ್. ಇದು ಒಂಥರ ಲೈಟ್ ಎಲ್ಲ ಆನ್ ಆಗುತ್ತೆ, ಫ್ಯಾನ್ ಚಿಕ್ಕ ಫ್ಯಾನ್ ಇರುತ್ತೆ. ಸೊ ನನ್ ಕೇಳೋದಾದ್ರೆ ನೋಡಿ, ಇಷ್ಟೊತ್ತಿಗಾಗಲೇ ನಮ್ಗೆ ಒಂಚೂರು ಸ್ವಲ್ಪ ಗೊತ್ತಿದೆ ಒಂದು ಫೋನ್ ಯೂಸ್ ಮಾಡೋರಿಗೆ ಬೇಸಿಗೆ ಕಾಲದಲ್ಲಿ. ಸೊ ಗೊತ್ತೇ, ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಏನಾದ್ರು ಫೋನ್ ಇಟ್ಕೊಂಡ್ರೆ ಸ್ವಲ್ಪ ಹೊತ್ತಿಗೆ ಯಾವ ತರ ಹೀಟ್ ಆಗುತ್ತೆ. ಬಟ್ ಈ ಫ್ಯಾನ್ ಅನ್ನ ಈ ಒಂದು ಡಿವೈಸ್ ಅನ್ನ ನಾನು ಕನೆಕ್ಟ್ ಮಾಡಿರೋದ್ರಿಂದ ಈ ಒಂದು ಫೋನ್ಗೆ, ನನ್ನ ಫೋನ್ಗೆ, ಸೊ ಇಷ್ಟೊತ್ತಿಗಾಗಲೇ ಹೀಟ್ ಆಗ್ಬೇಕಿತ್ತು ಫೋನು. ಬಟ್ ಅಷ್ಟೊಂದು ಏನು ಹೀಟ್ ಇಲ್ಲ ಗೈಸ್, ಅಷ್ಟೊಂದೇನು ಅಂತಲ್ಲ, ಲೈಟ್ ಆಗಿದೆ ಅಷ್ಟೇ. ಸ್ವಲ್ಪ ಏನೋ
ಸ್ವಲ್ಪ ಬೆಚ್ಚಗಿರೋ ತರ ಫೀಲ್ ಆಗ್ತಿದೆ ಅಷ್ಟೇ. ಮುಂಚೆ ಹೋಲ್ಸ್ಕೊಳ್ಳೋ ತರ ಬಿಸಿ ಆಗ್ಬಿಡೋದು, ಡಿಸ್ಪ್ಲೇ ಎಲ್ಲ ವರ್ಕ್ ಆಗದೆ ಇರೋದು ಆ ತರ ಏನೂ ಆಗ್ತಿಲ್ಲ ನೋಡಿ. ಇವಾಗಲೂ ಫೋನ್ ಗಾಡಿಯಲ್ಲೇ ಇದೆ, ಡ್ಯಾಶ್ ಬೋರ್ಡ್ ಮೇಲೆ ಬಿಸಿಲು ಬೀಳ್ತಾ ಇದೆ, ಕಾರ್ ಒಳಗಡೆನೇ ಇದ್ದೀನಿ, ಕಾರ್ ಒಳಗಡೆ AC ಆನ್ ಮಾಡಿಲ್ಲ ನಾನು. ಸೊ ಇವಾಗ ಈ ತರ ವರ್ಕ್ ಆಗ್ತಿದೆ ಗೈಸ್ ಇದು ನೋಡಿ. ಇದು ಈಗ ಡಿವೈಸ್ ಆನ್ ಆಗಿದೆ. ಇದು ಯಾವ ತರ ವರ್ಕ್ ಆಗತ್ತೆ ಅಂದ್ರೆ ನೋಡಿ, ಹಿಂದ್ಗಡೆ ಇದು ಕೊಟ್ಟಿದ್ದ ನೋಡಿ, ಒಂಥರ ಪ್ಲೇಟ್ ತರ ಇದೆಯಲ್ಲ, ಸ್ಟೀಲ್ ಪ್ಲೇಟ್ ತರ. ಸೊ ಇದು ಬಂದ್ಬಿಟ್ಟು ತಣ್ಣಗಿದೆ ಗೈಸ್. ಈ ಫ್ಯಾನ್ ಇಂದ ಇದು ತಣ್ಣಗಾಗತ್ತೆ. ಸೊ ಇದರಿಂದ ಬಂದ್ಬಿಟ್ಟು ನಮ್ಮ ಫೋನ್ ಬ್ಯಾಕ್ ಸೈಡ್ ಹಿಂಗ್ ಹಾಕಿರ್ತೀವಲ್ಲ, ಸೊ ಹಾಕಿದಾಗ ಇದು ಬಂದ್ಬಿಟ್ಟು ಫೋನ್ ಹೀಟ್ ಆಗೋದನ್ನ ಬಂದು ಅವಾಯ್ಡ್ ಮಾಡುತ್ತೆ. ಸೊ ಚೆನ್ನಾಗಿ ಕಂಡುಹಿಡಿದಿದ್ದಾರೆ. ಸೊ ಬಟ್ ನೋಡ್ಬೇಕು ಇದು ಎಷ್ಟು ದಿನ ತನಕ ಬಾಳಿಕೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ತಗೊಂಡು ನಾನು ಯೂಸ್ಫುಲ್ ಆಗ್ಲಿ ಅಂದ್ಬಿಟ್ಟು, ನನಗೆ ಯೂಸ್ ಆಗ್ಲಿ ಅಂದ್ಬಿಟ್ಟು ತಗೊಂಡಿರೋದು. ಸೊ ಇದರಿಂದ ನಿಮ್ಗೂ ಕೂಡ ಒಂದಷ್ಟು ಜನಕ್ಕೂ ಕೂಡ ಈ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಿರ್ತೀರಾ. ಸೊ ನಿಮ್ಗೂ ಕೂಡ ಈ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಯೂಸ್ಫುಲ್ ಆಗ್ಲಿ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡಿ ತೋರಿಸಿದೀನಿ. ಲೈವ್ ಅಲ್ಲೇ ಪ್ರಾಡಕ್ಟ್ ಕೂಡ ತರಿಸಿ ಅದನ್ನ ತಗೊಂಡ್ರೆ ನಿಮ್ಗೆ ಕಡಿಮೆ ರೇಟ್ ಇದೆ ಅಂದ್ಬಿಟ್ಟು ತಗೊಳಕ್ ಹೋದ್ರೆ ಅದು ತರ್ಸದ್ಮೇಲೆ ವರ್ಕ್ ಆಗತ್ತೆ ಇಲ್ವಾ, ಅಥವಾ ಎಷ್ಟು ದಿನ ಬಾಳಿಕೆ ಬರುತ್ತೆ, ಎಷ್ಟು ಮಟ್ಟ ವರ್ಕ್ ಆಗತ್ತೆ ಅನ್ನೋದನ್ನ ಹೇಳೋದಕ್ಕಾಗೋದಿಲ್ಲ. ನಾನು ನಿಮ್ಗೆ ಬ್ರ್ಯಾಂಡ್ ಪ್ರೋಟ್ರಾನಿಕ್ಸ್ದು, ಸೊ ಈ ಒಂದು ಬ್ರ್ಯಾಂಡ್ ಅನ್ನು ತರಿಸಿರೋದು. ನಿಮ್ಗೆ ಬೇಕು ಅಂದ್ರೆ ಡಿಸ್ಪ್ಲೇ ಕೂಡ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಈ ಒಂದು ಪ್ರಾಡಕ್ಟ್ ಲಿಂಕ್ ಹಾಕಿದ್ದೆ, ಅಲ್ಲೂ ಕೂಡ ಪರ್ಚೇಸ್ ಮಾಡಬಹುದು. ನೀವು ಒಂದು ಪ್ರಾಡಕ್ಟ್ ನ ಏನ್ ಪರ್ಚೇಸ್ ಮಾಡಿದೆ, ಸೊ ಇದರ ರೇಟ್ ಬಂದ್ಬಿಟ್ಟು ನಾನು ತಗೊಂಡಿದ್ದು 800 ರೂಪಾಯಿ ಆಯ್ತು, ವಿತ್ ಡೆಲಿವರಿ ಫೀಸ್ ಎಲ್ಲ ಸೇರಿ. ಸೊ ಬಟ್ ಇದು ಡಿಫ್ರೆಂಟ್ ರೇಟ್ಗೂ ಸಿಗುತ್ತೆ, ನಾನು ಡಿಸ್ಪ್ಲೇಲೂ ಕೂಡ ಹಾಕಿರ್ತೀನಿ. ಸೊ ಆದಷ್ಟು ಚೆನ್ನಾಗಿರುವಂತ ಪ್ರಾಡಕ್ಟ್ ಒಳ್ಳೆ ರೇಟಿಗೆ ಸಿಗೋ ತರ ನಿಮಗೆ ಡಿಸ್ಪ್ಲೇ ಮತ್ತೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಹಾಕಿರ್ತೀನಿ. ಸೊ ಹೋಗಿ ಪರ್ಚೇಸ್ ಮಾಡಬಹುದು. ಸೊ ಇಷ್ಟಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಸೊ ವಿಡಿಯೋ ಬಗ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿ ಸಿಗೋಣ. ಟೇಕ್ ಕೇರ್, ಸಿಯಾ, ಬೈ ಬೈ ಗೈಸ್.